ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಪೂರಿಗೆ ಸೈಡ್ ಡಿಶ್ ಆಗಿ ಮಡ್ಕಿ ಕಾಳು ಸಾಗು ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಒಂದು ನಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. ಬರ್ರಿ ಮಡ್ಕಿ ಕಾಳು ಸಾಗು ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾ ಇಲ್ಲೇ ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೋತೀನಿ. ಒಂದು ಅರ್ಧ ಚಮಚೆ ಶಾರ್ ಜೀರಿಗೆ, ಒಂದು ಸ್ಟಾರ್ ಹೂವು, ಒಂದು ದೊಡ್ಡ ಏಲಕ್ಕಿ, 1 ಚಮಚದಷ್ಟು ಬಿಳಿ ಎಳ್ಳು, ಒಂದು ಈಟ ಚಕ್ಕಿ ತೊಗೊಂಡಿನಿ, ಒಂದು ಅರ್ಧ ಇಂಚಿನಷ್ಟು, ಒಂದು 4ರಿಂದ 5 ಲವಂಗ, ಒಂದು ನಾರ್ಮಲ್ ಏಲಕ್ಕಿ, 2 ಪಲಾವ್ ಎಲೆ, ಅರ್ಧ ಬಡೆ ಸೊಪ್ಪನ್ನು ತೊಗೊಂಡಿನಿ. ಇದ್ರ ಜೊತೆ ನಾ ಈಗ ಒಂದು ದೊಡ್ಡ ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಒಂದು 2 ಇಂಚಿನಷ್ಟು ಹಸಿ ಅಲ್ಲ, 2 ಬೆಳ್ಳುಳ್ಳಿ ತೊಗೊಂಡು ಡ್ರೈ ಇಂಗ್ರೀಡಿಯೆಂಟ್ ಮತ್ತು ಇದನ್ನು ಸೇರಿಸಿ ಫೈನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೆಕ್ಸ್ಟ್ ಕುಕ್ಕರ್ ಬಿಸಿ ಮಾಡಿ ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚಲೋ ಕಾದ್ಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೋತೀನಿ. ಉಳ್ಳಾಗಡ್ಡಿದು ಡ್ರೈ ಇಂಗ್ರೀಡಿಯೆಂಟ್ ಮಿಕ್ಸಿ ಏನು ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣಂತ. ಜೀರಿಗೆ ಚಟ ಅಂದಮೇಲೆ ರುಬ್ಬಿ ಇಟ್ಕೊಂಡಂಥ ಪೇಸ್ಟನ್ನು ಹಾಕ್ಕೊಂಡು ಅದು ಎಣ್ಣೆ ಒಳಗೆ ಚಲೋತ್ನಂಗೆ ಕುದಿ ಬರಬೇಕು, ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟ್ಟ ಅದನ್ನು ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ ಫುಲ್ ಲೋ ಫ್ಲೇಮ್ನಾಗ. ಆಮೇಲೆ ಅದಕ್ಕೆ ಒಂದು 3 ಚಮಚದಷ್ಟು ನಾನು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ, ಅರ್ಧ ಚಮಚದಷ್ಟು ಅರ್ಶಿಣ ಪೌಡರನ್ನು ಹಾಕ್ಕೋತೀನಿ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು 1/4 ಚಮಚದಷ್ಟು ಹವೀಸ್ ಪೌಡರ, 1/4 ಚಮಚದಷ್ಟು ಜೀರಿಗೆ ಪೌಡರನ್ನು ಕೂಡ ನಾ ಈಗ ಹಾಕೋತೀನಿ. ಜೀರಿಗೆ ಪೌಡ್ರು ಹಾಕ್ಕೊಂಡೇನಿ ಮತ್ತು ಜೀರಿಗೆನೂ ಹಾಕ್ಕೊಂಡೇನಿ. ಇದನ್ನಿಷ್ಟು ಹಾಕ್ಕೊಂಡೆ ಈಗ ಎಣ್ಣೆ ಒಳಗೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿದಂಥ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಜೊತೆ ಚಲೋ ಮಿಕ್ಸ್ ಮಾಡ್ಕೊತಾನಂತ. ಉಳ್ಳಾಗಡ್ಡಿ ಚೂರ ಮೆತ್ತಗಾಗಬೇಕು ಅಲ್ಲಿ ಮಟ್ಟ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಬಾಟಲ್ದಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡೀನಿ. ಮೊಸರು ಸಪ್ಪಗಿದ್ರೆ ಓಕೆ, ಇಲ್ಲ ಅದೊಂದು ಸ್ವಲ್ಪ ಹುಳಿ ಇತ್ತಂದ್ರೆ ಅದಕ್ಕೆ ಸಕ್ಕರೆ ಅವ್ರ ಬೆಲ್ಲ ಸೇರಿಸ್ಕೊರಿ. ನೆಕ್ಸ್ಟ್ ಉಪ್ಪು ಹಾಕ್ಕೊಂಡೇನಿ. ನನ್ನ ಮೊಸರು ಸಪ್ಪಿತ್ತು, ಸೊ ಹಂಗಾಗಿ ನಾನು ಸ್ವೀಟ್ ಕಂಟೆಂಟ್ ಹಾಕ್ಕೊಂಡಿಲ್ಲ. ಉಪ್ಪು ಹಾಕ್ಕೊಂಡ್ಮೇಲೆ 2 ದೊಡ್ಡ ಆಲೂಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೀನಿ, ಮತ್ತು ಮೆಳಕಿ ಬರೆಸಿದಂಥ ಮಡ್ಕಿ ಕಾಳು ಮತ್ತು ಒಂದು 2ರಿಂದ 3 ಚಮಚದಷ್ಟು ರಾತ್ರಿನ ನೆನೆಸಿಟ್ಟಂಥ ವಟಾಣಿ ಕಾಳನ್ನು ಹಾಕ್ಕೊಂಡು ಮಸಾಲೆ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು 2 ಲೋಟದಷ್ಟು ನೀರನ್ನು ಹಾಕ್ಕೊಂಡೀನಿ. ನೀರು ಮಸಾಲೆ ಎಲ್ಲ ಚಲೋ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಕುಕ್ಕರ್ ಲಿಡ್ಡನ್ನು ಮುಚ್ಕೊಂಡು ಒಂದು 3ರಿಂದ 4 ಸೀಟಿ ಕೂಗಿಸ್ಕೊಂಡು ಪೂರಿ ಜೊತೆ ಟೇಸ್ಟ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಕುಕ್ಕರ್ ಸೀಟಿ ಹೊಡೆದ್ಮೇಲೆ ಸ್ಟೀಮ್ ಹೋದ್ಮೇಲೆ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡಿರಿ. ಘಮಾ ಸ್ಮೆಲ್ ಬರತೈತಿ. ಪೂರಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಮತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಕುದ್ಮೇಲೆ ನೋಡಿರಿ ಎಷ್ಟು ಮಸ್ತ್ ಎಣ್ಣೆ ಬಿಟ್ಕೊಂಡು ಬಂದೈತಿ. ಮಡ್ಕಿ ಕಾಳು ಸಾಗು ರೆಡಿ ಆಗೈತಿ. ಬರ್ರಿ ಪೂರಿ ಜೊತೆ ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಡ್ಕಿ ಕಾಳು ಸಾಗು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.